ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಭಗೀರಥ ಚರಿತ್ರವು ಎಂಬ 60ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಸೃಂಜಯ, ಭಗೀರಥನೆಂಬ ಮಹಾರಾಜನು ಕೂಡ ಮೃತನಾದುದನ್ನು ನಾವು ಕೇಳಿರುವೆವು. ಅವನ ಪ್ರಭಾವವು ಅಸಾಧಾರಣವಾದುದು. ತನ್ನ ಪೂರ್ವ ಪಿತಾಮಹರನ್ನು ಉದ್ಧರಿಸುವುದಕ್ಕಾಗಿ ಆಕಾಶಗಂಗೆಯನ್ನು ಅವನು ಕೆಳಕ್ಕಿಳಿಸಿದನು. ಅವನ ಬಾಹುವೀರ್ಯಕ್ಕೆ ಇಂದ್ರನು ಪ್ರಸನ್ನನಾದನು. ಆ ಭಗೀರಥನು ಪೂರ್ಣ ದಕ್ಷಿಣೆಗಳುಳ್ಳ ಶತಾಶ್ವಮೇಧಗಳನ್ನು ನಡೆಸಿ ಹವಿಸ್ಸುಗಳಿಂದಲೂ ಮಂತ್ರಗಳಿಂದಲೂ ಅನ್ನಗಳಿಂದಲೂ ದೇವತೆಗಳನ್ನು ತೃಪ್ತಿಗೊಳಿಸಿದನು. ಆ ಭಗೀರಥನು ಗಂಗಾ ತೀರದ ಉಭಯ ಪಾರ್ಶ್ವಗಳಲ್ಲಿಯೂ ಉದ್ಗಮ ಸ್ಥಾನದಿಂದ ಸಂಗಮ ಸ್ಥಾನದವರೆಗೆ ಸುವರ್ಣಮಯಗಳಾದ ಇಟ್ಟಿಗೆಗಳಿಂದ ಮಾಡಲ್ಪಟ್ಟ ಸ್ಥಂಡಿಲಗಳನ್ನು ಕಟ್ಟಿದುದಾಗಿ ಕೇಳಿರುವೆವು. ಅವನು ಸುವರ್ಣಾಲಂಕೃತರಾದ ಲಕ್ಷ ಕನ್ಯೆಯರನ್ನು ಉತ್ತಮ ರಥಗಳಲ್ಲಿ ಕುಳ್ಳಿರಿಸಿ ದಾನ ಮಾಡಿ ಬ್ರಾಹ್ಮಣರನ್ನು ಸಂತೋಷಗೊಳಿಸಿದನು. ಒಂದೊಂದು ರಥಕ್ಕೆ 4 ಕುದುರೆಗಳು, ಅವುಗಳ ಹಿಂದೆ ಸುವರ್ಣಾಲಂಕೃತಗಳಾದ 100 ಆನೆಗಳು, ಒಂದೊಂದು ಆನೆಯ ಮೇಲೆ ಆನೆಯ ಹಿಂದೆ 1000 ಕುದುರೆಗಳು, ಒಂದೊಂದು ಕುದುರೆಗೂ 100 ಗೋವುಗಳು, ಆ ಗೋವುಗಳ ಹಿಂದೆ ಆಡು ಕುರಿಗಳ ಮಂದೆಗಳು, ಹೀಗೆ ಸೇರಿಸಿ ಅವರವರಿಗೆ ದಾನ ಮಾಡಿದನು. ಭಗೀರಥನು ಭೂರಿ ದಕ್ಷಿಣೆಗಳನ್ನು ಕೊಡುತ್ತಿರುವಾಗ ಗಂಗಾ ತೀರದ ಉಭಯ ಪಾರ್ಶ್ವಗಳಲ್ಲಿ ಸೇರಿದ ಜನಗಳ ಸಮ್ಮರ್ಧವನ್ನು ತಡೆಯಲಾರದೆ ಗಂಗೆಯು ಅತ್ಯಂತ ಭಾರಪೀಡಿತಳಾಗಿ ಭಗೀರಥನ ತೊಡೆಯ ಮೇಲೆ ಬಂದು ಕುಳಿತಳೆಂದು ಹೇಳುವರು. ಎಂದರೆ ಜನಸಮ್ಮರ್ಧದಿಂದ ಗಂಗೆಯ ತೀರ ಪ್ರದೇಶವು ಕುಗ್ಗಿ ಭಗೀರಥನ ತೊಡೆಯ ಪ್ರಮಾಣಕ್ಕೆ ಗಂಗಾಜಲವು ಹರಿದು ಬಂದಿತೆಂದು ಅರ್ಥವು. ಅದರ ಮೇಲೆಯೇ ಗಂಗೆಯು ಭಗೀರಥನಿಗೆ ಮಗಳೆನಿಸಿಕೊಂಡಳು. ಸೂರ್ಯ ವರ್ಚಸ್ಸುಳ್ಳ ಗಂಧರ್ವರು ಪಿತೃಗಳ ದೇವತೆಗಳ ಪಿತೃಗಳ ದೇವತೆಗಳ ಮತ್ತು ಮನುಷ್ಯರ ಮುಂದೆ ಇದೇ ವಿಷಯವನ್ನು ಗಾಥೆಗಳಾಗಿ ಹಾಡುವರು. ಯಜ್ಞ ಮಾಡುತ್ತಿದ್ದ ಇಕ್ಷ್ವಾಕು ವಂಶದ ಆ ಭಗೀರಥನನ್ನು ಗಂಗಾದೇವಿಯು ತನಗೆ ತಂದೆಯನ್ನಾಗಿಯೂ ಪ್ರಭುವನ್ನಾಗಿಯೂ ಅಂಗೀಕರಿಸಿದಳು. ಅವನ ಯಜ್ಞ ಕಾಲದಲ್ಲಿ ಇಂದ್ರಾದಿ ದೇವತೆಗಳೇ ಅವನ ಸಭೆಯನ್ನು ಅಲಂಕರಿಸುತ್ತಿದ್ದರು. ಆ ಭಗೀರಥನಿಗೆ ಯಾವ ರೋಗಾದಿಗಳು ವಿಘ್ನಗಳು ಇಲ್ಲದಂತೆ ದೇವತೆಗಳು ಅವನನ್ನು ಅನುಗ್ರಹಿಸಿದರು. ಅವರ ಅನುಗ್ರಹ ಬಲದಿಂದ ಅವನ ಯಜ್ಞಗಳೆಲ್ಲ ನಿರ್ದುಷ್ಟವಾಗಿಯೂ ನಿರ್ವಿಘ್ನವಾಗಿಯೂ ನಡೆದವು. ಆ ಯಜ್ಞ ಕಾಲದಲ್ಲಿ ಬ್ರಾಹ್ಮಣರಲ್ಲಿ ಯಾರು ಯಾವುದನ್ನು ಕೋರಿದರೂ ಆ ರಾಜನು ಆಗಾಗಲೇ ಅದನ್ನು ಕೈಗೂಡಿಸುತ್ತಿದ್ದನು. ಆ ಯಜ್ಞ ಕಾಲದಲ್ಲಿ ಬ್ರಾಹ್ಮಣರಿಗೆ ಕೊಡಬಾರದ ವಸ್ತುವೇ ಇರಲಿಲ್ಲ. ತನ್ನ ಯೋಗ ಬಲದಿಂದ ಅವರವರಿಗೆ ಇಷ್ಟವಾದ ಧನವನ್ನು ಕೊಟ್ಟು ಎಲ್ಲರನ್ನೂ ತೃಪ್ತಿಗೊಳಿಸಿದನು. ಆ ಭಗೀರಥನು ಬ್ರಾಹ್ಮಣಾನುಗ್ರಹದಿಂದ ಬ್ರಹ್ಮಲೋಕವನ್ನು ಸೇರಿದನು. ಅವನಲ್ಲಿದ್ದ ಇನ್ನೊಂದು ಅತಿಶಯವಾದ ಮಹಿಮೆ ಏನೆಂದರೆ, ಸೂರ್ಯ ಕಿರಣಗಳನ್ನೇ ಕುಡಿದು ಜೀವಿಸತಕ್ಕ ಋಷಿಗಳು ಉದಯ ಕಾಲದಲ್ಲಿ ಸೂರ್ಯನನ್ನು, ಆ ಸೂರ್ಯನಿಗೆ ಅಂತರ್ಯಾಮಿಯಾದ ಭಗವಂತನನ್ನು ಯಾವ ಉದ್ದೇಶದಿಂದ ಉಪಾಸಿಸುವರೋ ಆ ಉದ್ದೇಶದಿಂದ ಭಗೀರಥ ರಾಜನನ್ನೇ ಅವರು ಉಪಾಸಿಸುತ್ತಿದ್ದರೆಂದು ಕೇಳುವೆವು. ಓ ಸೃಂಜಯ, ಧರ್ಮ ವೈರಾಗ್ಯಾದಿಗಳಲ್ಲಿ ನಿನಗಿಂತಲೂ ಮೇಲಾದ ಆ ಭಗೀರಥನೇ ಮೃತನಾದನು. ನಿನ್ನ ಮಗನಿಗಿಂತಲೂ ಅವನು ಎಷ್ಟೋ ಪುಣ್ಯ ಕಾರ್ಯಗಳನ್ನು ನಡೆಸಿರುವನು. ಹೀಗಿರುವಾಗ ಯಜ್ಞಗಳನ್ನು ಮಾಡದೆ ಬ್ರಾಹ್ಮಣರಿಗೆ ದಕ್ಷಿಣೆಗಳನ್ನು ಕೊಡದೆ ಕಾಲಗತಿಯನ್ನು ಹೊಂದಿದ ನಿನ್ನ ಮಗನಿಗಾಗಿ ದುಃಖಿಸುವುದುಂಟೆ ಎಂದರು. ಇದು 60ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.